ಎಂದು ಇವರಲ್ಲಿ ವಿನಂತಿಸ್ತಾ ಇದ್ದೀವಿ. ಅವರ ಈಗ ಅಧಿಕೃತ ಚಾಲನೆಯನ್ನ ನೀಡಲಾಗ್ತಾ ಇದೆ ದೀಪ ಬೆಳಗುವುದರ ಮೂಲಕ. ಇದೀಗ ದೀಪ ಬೆಳಗುವುದರ ಮೂಲಕ ಕನ್ನಡ ಚಲನಚಿತ್ರ ನಿರ್ಮಾಪಕರ ಸಂಘದ ಉದ್ಘಾಟನಾ ಸಮಾರಂಭದ ವೇದಿಕೆಯ ಕಾರ್ಯಕ್ರಮಕ್ಕೆ ಅಧಿಕೃತ ಚಾಲನೆಯನ್ನ ನೀಡಲಾಗ್ತಾ ಇದೆ. ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ನಗರಾಭಿವೃದ್ಧಿ ಸಚಿವರಾದಂಥ ವೈದ್ಯ ಸುರೇಶ್ ಅವರ, ಖ್ಯಾತ ಕನ್ನಡ ಚಲನಚಿತ್ರ ನಟರಾದಂಥ ಶಿವರಾಜ್ ಕುಮಾರ್ ಅವರೇ, ಹಿರಿಯ ನಟರು ರಾಜ್ಯಸಭಾ ಸದಸ್ಯರು ಆದಂಥ ಶ್ರೀ ಜಗ್ಗೇಶ್ ಅವರೇ, ಈ ಭಾಗದ ಶಾಸಕರು ಆತ್ಮೀಯರು ಆದಂಥ ಶ್ರೀ ಹರ್ಷದ್ ರಿಜ್ವಾನ್ ಅವರೇ, ಕನ್ನಡ ನಿರ್ಮಾಪಕ ಈ ಸಮಿತಿಯ ಅಧ್ಯಕ್ಷರು, ಮಾಜಿ ಚಲನಚಿತ್ರ ಆಲ್ಮೋಸ್ಟ್ 45 years ಇಂದ ಫ್ರೆಂಡ್ ನನಗೆ. ಭಾಳ ಒಂದು ಆತ್ಮೀಯತೆ ಇದೆ. ನನ್ನ ಪಿಕ್ಚರ್ ಡೈರೆಕ್ಟ್ ಮಾಡಿದ್ದಾರೆ. ಅವ್ರು ಒಳ್ಳೆ ಹೀರೋ, ಆ್ಯಕ್ಚುಲಿ ಹ್ಯಾಂಡ್ಸಮ್ ಆಗಿದ್ರು, ತುಂಬ ಹ್ಯಾಂಡ್ಸಮ್ ಆಗಿದ್ರು. ಕಮಲಾಸನ್, ನಾವು ಕಮಲಾಸನ್ ಅಂತ ಕರಿತಿದ್ದೆ ಅವ್ರನ್ನ. ಅಷ್ಟು ಅದ್ಭುತವಾಗಿದ್ರು ಅವರು. ಇವಾಗಲೂ ಅಷ್ಟೇ ಅದ್ಭುತವಾಗಿದ್ದಾರೆ. ಅದ್ಭುತವಾದ ಮನಸ್ಸು, ಒಳ್ಳೆ ಮನಸ್ಸು. ಮತ್ತು ಅವೆಲ್ಲರೂ ಬಂದಿದ್ದೀರ. ನಾನು ಇಷ್ಟು ಹೇಳ್ತಾ, ಯಾವಾಗಲೂ ಆ ಪ್ರಾಬ್ಲಮ್ಸ್ನೆಲ್ಲ ಸಾಲ್ವ್ ಮಾಡೋಕ್ಕೆ ಸರ್ಕಾರ ಇದೆ, ಮಾಡ್ತಾರೆ, ನಂಬಿಕೆ ಇದೆ. ಯಾಕಂದರೆ ಎಸ್ಪೆಷಲಿ ಅಪ್ಪಾಜಿ ಮೇಲೆ ಸಿದ್ದರಾಮಯ್ಯವ್ರಿಗೆ ಒಂದು ಅಪೂರ್ವವಾದ ಗೌರವ ಇದೆ. ಸೊ ಅಪ್ಪಾಜಿ ಇಂಡಸ್ಟ್ರಿ ಇರೋದ್ರಿಂದ ಅವರು ಖಂಡಿತ ಮಾಡ್ತಾರೆ ಅಂತ ಒಂದು ಭರವಸೆ ನಾವು ಇಟ್ಕೊಂಡಿದ್ದೀವಿ. ಸಾಧಕೋಕಿಲ್ಲ ಅಷ್ಟೇ, ಜಗ್ಗೇಶ್ ಅಷ್ಟೇ, ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡೋರು. ಭಾಳ ಖುಷಿಯಾಗುತ್ತೆ. ನಾನು ಯಾವತ್ತೂ ಇರ್ತೀನಿ, ನಿರ್ಮಾಪಕರ ಹಿಂದೆ ಯಾವಾಗ ಇದ್ದೇ ಇರ್ತೀನಿ. ನನ್ನಿಂದ ನಾನು ಏನು ಮಾಡಬೇಕು ನಾನು ಹೇಳಿದ್ರೆ ಒಂದು ಮಾರ್ಕ್ ಅಂದರೆ ನಾನು ಮಾಡ್ತೀನಿ. ಜೈ ಹಿಂದ್. ಜನಪ್ರಿಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯಜಿಯವರೇ, ಇನ್ನು ಅನೇಕ ಶಾಸಕ ಮಿತ್ರರಿದ್ದಾರೆ, ಬ್ರದರ್ ಶಿವರಾಜ್ ಕುಮಾರ್. ಸಾಮಾನ್ಯವಾಗಿ ಮುಖ್ಯಮಂತ್ರಿಗಳು ಯಾವುದಾದ್ರು ಒಂದು ವೇದಿಕೆಗೆ ಬಂದಾಗ ನಮಗೆ ಬೇಡಿಕೆಯ ಸರಮಾಲೆಗಳು ನೂರಿರುತ್ತೆ. ಎಲ್ಲವೂ ಆಗ್ಬಿಡ್ಬೇಕು ಒಂದೇ ದಿನ ಅನ್ನೋ ಒಂದು ಹಂಬಲ, ಕುತೂಹಲ ತುಂಬ ಇರುತ್ತೆ. ಅದೆಲ್ಲ ನಮ್ಮ ಸಿನಿಮಾದ ಸ್ನೇಹಿತರಿಗೆ ನಾನು ವಿನಂತಿ ಮಾಡೋದೇನು ಅಂದರೆ, ಯಾವಾಗ ಒಂದಿನ ಕರೆದುಬಿಟ್ಟು ಹಿಂಗೆ ಹೇಳೋದು ಅವಾಗ ಹೋಗಿ ಅವರಿಗೆ ತಲೆ ಕೆಡಿಸೋದು ಜಾಸ್ತಿ ಮಾಡಬೇಕು. ಹಾಗೆ ಕೆಲಸಗಳಾಗೋದು. ಯಾಕೆಂದರೆ ಮುಖ್ಯಮಂತ್ರಿ ಎಂಬವರಿಗೆ ಇರುವಂಥ ಟೆನ್ಷನ್ ಅದೇ ಅವ್ರಿಗೆ ಕೇಳಿದೆ. ಅವಾಗಲೇ ಹೆಂಗೆ ನೀವು ಇಷ್ಟು ಕಾಮಾಗಿರ್ತೀರಿ ಅಂತ ಕೇಳಿದೆ. ನಾನು ಯಾವುದೂ ತಲೆ ಕೆಡಿಸ್ಕೊಳ್ಳಲ್ಲ. ದಟ್ ಈಸ್ ಒಂಥರ ಬಹಳ ದೊಡ್ಡ ಸ್ಟೇಜ್ ಅದು, ಸನ್ಯಾಸದ ಸ್ಟೇಜ್ ಅಂತಾರೆ. ಬಹಳ ವಿಶೇಷವಾಗಿ ಎಲ್ಲ ಗಳಿಸಿದವರಿಗೆ ಸ್ವಲ್ಪ ನೋಡೋಣ ಆಗುತ್ತೆ. ಹಾಗೆ ನಾವು ಸಾಹೇಬ್ರ ಗಮನಕ್ಕೆ 75 ಚಿತ್ರಕ್ಕೆ ಸಬ್ಸಿಡಿ ಕೊಡ್ತಾ ಇದ್ದಿದ್ದು.
ನಮ್ಮ ಒಂದು ಸರ್ಕಾರ ಬಂದಾಗ ನಮಗೆ 125 ಬಸವರಾಜ ಬೊಮ್ಮಾಯಿ ಅವರು ಮಾಡಿದ್ರು. ಯಾವುದೋ ಒಂದು ಚಿತ್ರೀಕರಣಕ್ಕೆ ಬಂದಾಗ ಮುಖ್ಯಮಂತ್ರಿಗಳು ನಮ್ಮ ಯಡಿಯೂರಪ್ಪನವರಾಗಿದ್ದಾಗ ಮುಗಿಯೋರ್ಗೂ ಸ್ವಲ್ಪ ನಾವೇನೋ ಒಂದು ವಿನಂತಿ ಮಾಡಿದಾಗ 5 ಕೋಟಿ ರೂಪಾಯಿನ ಅಲ್ಲೇ ಕೊಟ್ಟು ಮಾಡಿದ್ದು. ಹಾಗೆ ಪ್ರತಿ ಸರ್ಕಾರವು ಸಿನಿಮಾಗೆ ಒಂದು ಕೃಪಾ ದೃಷ್ಟಿ ಇದ್ದರೆ ಐ ಥಿಂಕ್ ಸಿನಿಮಾಗೆ ಯಾವ ಒಂದು ಸಮಸ್ಯೆ ಬರೋದಿಲ್ಲ. ಸರ್ಕಾರನ ಬಿಟ್ಟು ಸಿನಿಮಾದಲ್ಲಿ ಯಾವ ಒಂದು ಅಭಿವೃದ್ಧಿಯೂ ಆಗೋಕ್ಕಾಗುವುದಿಲ್ಲ. ಇವಾಗ ಇಲ್ಲಿ ಪಾಪ ಎಲ್ಲ ತಮ್ಮಲ್ಲಿ ಅನೇಕ ಬೇಡಿಕೆಗಳು ಇಟ್ಟಿದ್ದಾರೆ. ಏನಿಲ್ಲ, ಮಾಡಿದಂಥ ವಸ್ತು ವ್ಯಾಪಾರ ಆಗಿ ಲಾಭ ಬಂದಾಗ ಅದು ಬಹಳ ಅದ್ಭುತವಾದಂಥ ಉದ್ಯಮ ಅಂತ ಅನಿಸ್ಕೊಳುತ್ತೆ. ನಮಗೆ 100 ಪ್ರಾಬ್ಲಮ್ಗಳಿದ್ದಾವೆ. ಪಾಪ ಎಲ್ಲ ನಿರ್ಮಾಪಕರು ಬಹಳ ಕಷ್ಟಪಟ್ಟು ಸಿನಿಮಾ ಮಾಡ್ತಾರೆ. 12 ಗಂಟೆ 1 ಗಂಟೆ ಹೊಟ್ಟೊತ್ತಿಗೆ ಯಾವುದೋ ಒಂದು ಟೆಲಿಗ್ರಾಮ್ ಆ್ಯಪ್ ಅನ್ನೋದ್ರಲ್ಲಿ ಇಡೀ ಸಿನಿಮಾಗಳೇ ಬರುತ್ತೆ. ಯಾರೂ ಕೂಡ ಅದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಯಾರಿದ್ರು ಇವರು ಸೌತ್ ಇಂಡಿಯಾ ಫಿಲಮ್ ಚೇಂಬರಿಂದ ತಾವು ಬಂದಿದ್ರಿ, ದಯಮಾಡಿ ಇದು ತುಂಬಾ ದೊಡ್ಡ ಸೀರಿಯಸ್ ಇಶ್ಯೂ ಇದೆ. ನೀವು ಮಾಡಿದಂಥ ಕೆಲಸವನ್ನ ದುಡ್ಡು ಕೊಟ್ಟು ನೋಡಬಂದು ಫ್ರೀ ಆಪ್ಗಳು ಬರ್ತಾ ಇದ್ದಾವೆ. ಅನೇಕ ಆ್ಯಪ್ಗಳು ಬ್ಯಾನ್ ಆಗಿದ್ದಾವೆ ಕರ್ನಾಟಕ ಸರ್ಕಾರದಲ್ಲಿ. ನೀವೆಲ್ಲ ಬಂದು ಒಂದು ದೊಡ್ಡ ಡೆಲಿಗೇಷನ್ ಅಂತ ಬಂದು ಆ ಕೆಲಸವನ್ನು ಫಸ್ಟ್ ಸ್ಟಾಪೇಜ್ ಮಾಡೋದು. ನಂಬರ್ 2, ಮುಂಚೆ ಎಲ್ಲ ಬಹಳ ಅದ್ಭುತವಾದಂಥ ಈ ಸಿನಿಮಾ ರಂಗ ಒಂದು ಸಿನಿಮಾ ಮಾಡಿ ಯಾವುದೋ ಒಂದು ಟಾಯ್ಲೆಟ್ ಮೇಲೆ ಒಂದು ಪೋಸ್ಟರ್ ಹಾಕುವಂಥದ್ದು, ಒಂದು ಜಗಗಾಡಿ ಹಾಕೋದು ಮಾಡೋದು, ಥಿಯೇಟರ್ಗಳು ಹೌಸ್ಫುಲ್ ಆಗುವಂಥ ಒಂದು ಕಾಲಗಳಿತ್ತು. ನಾವು ತುಂಬ ಅದೃಷ್ಟವಂತರು ಅಂತ ಕಾಲದಲ್ಲಿ ನಾವು ಇದ್ವಿ. ಇವತ್ತೇನಾಗಿದೆ OTT ಎಂಬತಕ್ಕದ್ದು ಸಾಹೇಬರು ಗಮನಕ್ಕೆ ತರಬೇಕು. ವಾಟ್ ಈಸ್ OTT ಅಂತ ನಾನು ತುಂಬ ಒಳ್ಳೆ ಯೋಜನೆ ಇದೆ. ನಾವು ರಾಜ್ಯ ಸರ್ಕಾರ ಮಾಡಿದ್ರೆ ಐ ಥಿಂಕ್ ಬಹಳ ದೊಡ್ಡ ರೆವಿನ್ಯೂ ಸರ್ಕಾರ ಬರುತ್ತೆ, ತುಂಬ ದೊಡ್ಡ ರೆವಿನ್ಯೂ ಬರುತ್ತೆ. ಇದ್ರ ಬಗ್ಗೆ ತಾವು ಮಾಡಿದ್ರೆ ಐ ಥಿಂಕ್ ಒಂದು 100 years ನಿಮ್ಮನ್ನ ಎಲ್ಲರೂ ನೆನಪಲ್ಲಿ OTT ಇಸ್ ನಥಿಂಗ್ ಬಟ್ ಏನು ಸಿನಿಮಾವನ್ನ ನಾವು ತಯಾರು ಮಾಡಿ ಥಿಯೇಟರ್ಗಳಿಗೆ ಏನು ಕೊಡ್ತೀವಿ ಅದು ಒಂದು ವಾರದಲ್ಲಿ ಮುಕ್ತಾಯ ಆದಮೇಲೆ ನನ್ನ ತಂದೆಯ ಸಮಾನರು ಹಾಗೂ ನನ್ನ ತಂದೆಯ ಸ್ನೇಹಿತರು ಆಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ನಮಸ್ಕರಿಸ್ತಾ ಎಲ್ಲ ನನ್ನ ಚಿತ್ರರಂಗದ ಗಣ್ಯಾಧಿಗಣ್ಯರು ಶಿವಣ್ಣ ಅವರು ಮತ್ತು ಜಗೇಶಣ್ಣ, ನಮ್ಮ ಸಾಧು ವಕೀಲ್ ಅವರು, ಸಾರಾ ಗೋವಿಂದ್ ಅವರು, ನಮ್ಮ ರವಿ ಕೊಟ್ಟಾರ್ಕರ್ ಅವರು, ನಮ್ಮ ಮಾತೃ ಸಂಸ್ಥೆ ಅಧ್ಯಕ್ಷರಂತ ಎನ್ ಸುರೇಶ್ ಅವರು, ಇವರುಗಳು ಅಷ್ಟೇ ಅಲ್ಲ ಮುಂದೆಗಡೆ ಇರ್ತಕ್ಕಂಥ ಎಲ್ಲ ಘಟಾನುಘಟಿ ನಮ್ಮ ಮಾಜಿ ಅಧ್ಯಕ್ಷರುಗಳು ಮತ್ತು ಚಿತ್ರರಂಗದ ಹಿರಿಯರಿಗೆ ಎಲ್ರಿಗೂ ನಮಸ್ಕರಿಸ್ತಾ, ಈಗ ಸಾಹೇಬರು ದೆಹಲಿಯಿಂದ ಇಲ್ಲಿಗೆ ಬಂದು ನಿಮಗೋಸ್ಕರ ಬಂದಿದ್ದೀನಿ, ಇಲ್ಲಿ ನಾನು ದೆಹಲಿನಲ್ಲೇ ಇರೋಂಥ ಕಾರ್ಯಕ್ರಮ ಇತ್ತು ಅಂತಕ್ಕಂಥದ್ದು ಒಂದು ಮಾತನ್ನ ಹೇಳಿದ್ರು. ಹೀಗಾಗಿ ಸಮಯದ ಅಭಾವವನ್ನು ಜಾಸ್ತಿ ಇರೋದ್ರಿಂದ ಬಹಳ ತುಣುಕಾಗಿ ನನ್ನ ಪ್ರಸ್ತಾವ ಇದನ್ನು ಮುಗಿಸ್ಬಿಡ್ತೀನಿ. ಮುಂದಿನ ಈ ನಮ್ಮ ಚಿತ್ರರಂಗದ ಸಮಸ್ಯೆಗಳ ಬಗ್ಗೆ ಹಾಗೇನೆ ಚಿತ್ರರಂಗದಲ್ಲಿ ಆಗ್ತಾ ಇರ್ತಕ್ಕಂಥ ಆಗು ಹೋಗುಗಳ ಬಗ್ಗೆ ಅಧ್ಯಕ್ಷರು ಹಾಗೂ ಪ್ರಾಸ್ತಾವಿಕ ನುಡಿಯನ್ನ ಸಾರಾ ಗೋವಿಂದ್ ಅವರು ಮಾತಾಡ್ತಾರೆ. ನಾನು ಈ ಸಮಾರಂಭದಲ್ಲಿ ಭಾಗವಹಿಸತಕ್ಕಂಥ ಎಲ್ಲ ನನ್ನ ಚಿತ್ರರಂಗದ ಸದಸ್ಯರುಗಳಿಗೆ ನಮಸ್ಕರಿಸ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು. ನಾನು ಇನ್ನೊಂದು ವಿಚಾರವನ್ನ ಸರಳದವರೆಲ್ಲ ಹೇಳ್ತಾರೆ, ನಮ್ಮ ರಮೇಶ್ ರೆಡ್ಡಿ ಅವರನ್ನ ಹಾಗೇನೆ RS ಗೌಡ್ರನ್ನ ಮತ್ತೆ ಬಹಳಷ್ಟು ಜನ SV ಬಾಬು ಅವರನ್ನ ಇನ್ನು ಅಕಸ್ಮಾತ್ ನಮ್ಗೇನೋ ಮರ್ತೋಗಿದ್ರೆ ಆ ಸಂದರ್ಭದಲ್ಲಿ ನಮಗೆ ಆರ್ಥಿಕ ಸಹಾಯವನ್ನ ನೀಡಿ ಇವತ್ತಿನ ದಿವಸ ಈ ಕಟ್ಟಡವನ್ನ ಈ ಮಟ್ಟಕ್ಕೆ ತಂದು ನಿಲ್ಲಿಸಲಿಕ್ಕೆ ಅವತ್ತು ಧನ ಸಹಾಯ ಮಾಡಿರ್ತಕ್ಕಂಥ ಪ್ರತಿಯೊಬ್ಬರ ಪಾದಾರವಿಂದಗಳಲ್ಲಿ ನಾನು ನಮಸ್ಕರಿಸ್ತಾ, ನಾನು ಒಂದು ವಿಚಾರವನ್ನ ನಾನು ಸರ್ಕಾರಕ್ಕೆ ಹೇಳ್ಬಿಡ್ತೀನಿ. ನಮ್ಮ ಸಿದ್ದರಾಮಯ್ಯ ಸಾಹೇಬರಿದ್ದಾರೆ, ಚಿತ್ರರಂಗ ನಾವೆಲ್ಲ ನಿಮಿತ್ತ ಮಾತ್ರ, ನೀವೇ ಸರ್ವಚೇತನ. ಬಾಯದಲ್ಲಿ ಬೆಳಗುತ್ತಿರುವ ಬೆಳಕು ಮಾತ್ರ ನಮ್ಮದು, ಬೆಳಕಿಗೆ ಆತ್ಮ ಕೊಟ್ಟ ಬತ್ತಿ ತೈಲವೆಲ್ಲ ನಿಮ್ಮದು, ಹೆಸರು ಮಾತ್ರ ನಮ್ಮದು ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ಸಂಕ್ಷಿಪ್ತವಾಗಿ ಎಲ್ಲ ಆ ಕಡೆ ಕೈಯಲ್ಲಿ ಮೈಕ್ ಇದೆ, ಇಲ್ಲೇ ಎಲ್ಲ ಸಿನಿಮಾ ನೋಡ್ಕೊಳ್ಳಿ. ನಾನು ನೋಡ್ಬೇಕು ಅಂದ್ರೆ ಬರೀ ವಾಯ್ಸ್ ಕೇಳಿದ್ರೆ ಸಾಕು. ವೇದಿಕೆ ಮೇಲಿರೋ ನಮ್ಮ CM ಸಾರಿಗೆ ವಂದಿಸಿ, ನಮ್ಮ ಶಾಸಕರು ಅವ್ರಿಗೆ ವಂದಿಸಿ, ವೇದಿಕೆ ಮೇಲಿರುವ ಹೀರೋ ಶಿವರಾಜ್ ಕುಮಾರ್ಗೆ ಅವರಿಗೆ ವಂದಿಸಿ, ನಮ್ಮ ಕರ್ನಾಟಕದ ಒಂದೇ ಒಂದು ಚಕ್ರವರ್ತಿ ಕಾಮಿಡಿ ಅಂದ್ರೆ ನಮ್ಮ ಜಗೇಶ್ ಸರ್ ಅವ್ರಿಗೆ ವಂದಿಸಿ, ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೆ, ಸರ್ಗಳಿಗೆ, ಮೇಡಮ್ಗಳಿಗೆ, ವೇದಿಕೆ ಕೆಳಗೆ ಕೂತಿರುವಂಥ ಎಲ್ಲ ಮಹಾನ್ ನಿರ್ಮಾಪಕರು, ನಿರ್ದೇಶಕರು ಎಲ್ಲ ಇದ್ದಾರೆ. ಎಲ್ರಿಗೂ ನಮಸ್ಕಾರ ಮಾಡಿ ನಾನು ಒಂದೇ ಒಂದು ಮಾತಾಡಿ ಮುಗಿಸ್ಬಿಡ್ತೀನಿ. ನಾನೀಗ ಅಕಾಡೆಮಿ ಪ್ರೆಸಿಡೆಂಟ್ ಆಗಿದ್ದೀನಿ. CM ಸಾರಿಗೆಲ್ಲ OTT ಮಾಡಬೇಕು ಅಂತ ಇನ್ನು 6 ತಿಂಗಳಲ್ಲಿ ನಮ್ಮ ಚಲನಚಿತ್ರ ಅನ್ನೋ OTT ಸರ್ಕಾರದ ವತಿಯಿಂದ ಖಾಸಗಿ ಬೇರೆ ನಮ್ಮ
ನಮ್ಮ ಪ್ರೈವೇಟ್ ಜನರ ಸಹಾಯದಿಂದ OTT ಶುರುವಾಗತ್ತೆ. ಇದು ಕನ್ಫರ್ಮ್ ಆಗಿ 6 ತಿಂಗಳಲ್ಲಿ ಶುರು ಮಾಡ್ತೀವಿ. ಅದಕ್ಕೆ ಮುಂಚೆ ನಮ್ಮ ಚಲನಚಿತ್ರ ಅನ್ನೋದು ವೆಬ್ಸೈಟ್ ಕೂಡ ಸ್ಟಾರ್ಟ್ ಮಾಡ್ತೀವಿ. ಇಟ್ಸ್ ಲೈಕ್ ಯೆಲ್ಲೋ ಪೇಜ್, ಡಿಜಿಟಲ್ ಯೆಲ್ಲೋ ಪೇಜ್. ಎಲ್ಲವೂ ಚಿತ್ರಗಳಿಂದ ಬರುವಂಥ ಪೋಸ್ಟರ್ ಆಗ್ಬೋದು, ಟ್ರೈಲರ್ ಆಗ್ಬೋದು, ಏನೇನಾಗ್ಬೋದು ಎಲ್ಲವೂ ಕೂಡ ಅದ್ರಲ್ಲಿ ಬರ್ಬೋದು. ಸರ್ಕಾರದ ವತಿಯಿಂದ ನಾನು ಸಾರ್ ಇನ್ನೂ ರಿಕ್ವೆಸ್ಟ್ ಮಾಡಿಲ್ಲ ಸರ್, ಇನ್ನು ಸಣ್ಣ ರಿಕ್ವೆಸ್ಟ್ ಮಾತ್ರ ಮಾಡ್ಬಿಟ್ಟು ನಿಲ್ಲಿಸ್ಬಿಡ್ತೀನಿ. ನಮ್ಮ ಅಕಾಡೆಮಿಯಲ್ಲಿ ಒಂದು ವರ್ಷಕ್ಕೊಂದು ಫಿಲ್ಮ್ ಫೆಸ್ಟಿವಲ್ ಅಂತಿದೆ, ಬೇರೆ ಕೆಲಸಗಳಿದೆ. ಆದರೂ ಕೂಡ ವಾರ್ತಾ ಇಲಾಖೆ ಕನ್ನಡ ಸಂಸ್ಕೃತಿಯ ಒಂದು ವಿಂಗ್ ನಮ್ಮ ಇದು ಅಕಾಡೆಮಿ. ಅಲ್ಲಿ ಬೇರೆ ಕೆಲಸಗಳು ಸಹ ಸಿನಿಮಾಗೆ ಸಂಬಂಧಪಟ್ಟ ಎಲ್ಲ ಕೆಲಸಗಳು ವಾರ್ತಾ ಇಲಾಖೆ ಮತ್ತು ಸಂಸ್ಕೃತಿ ಮಾಡ್ತಾರೆ. ನಮಗೆ ಒಂದು 7-8 ದೊಡ್ಡ ಆಫೀಸು, 5.5 ಎಕರೆ ಇರೋದು ನಮ್ಮ ಆಫೀಸು ನಂದಿನಿ ಲೇಔಟಲ್ಲಿ. ಅಲ್ಲಿ ದೊಡ್ಡ ಒಂದು ಕಾಂಪ್ಲೆಕ್ಸೇ ಕಟ್ಬೋದು, ಸರ್ಕಾರದ ಕಾಂಪ್ಲೆಕ್ಸೇ ಕಟ್ಬೋದು ಅಂತ ಒಂದು ಜಾಗ, ದೊಡ್ಡ ದೊಡ್ಡ ಆಫೀಸ್ನ ರಾಜಸಿಂಗ್ ಬಾಬು ಅವರು, ನಮ್ಮ ನಾಗಬಣ್ಣ ಸರ್ ಅವರೆಲ್ಲ ಕೆಳಗಡೆ ಜಾಗ ಮಾಡಿಟ್ಟಿದ್ದಾರೆ, ಲೈಬ್ರರಿ ಮಾಡಬೇಕು ಅಂತಿದ್ದಾರೆ. ದಯವಿಟ್ಟು ವಾರ್ತಾ ಇಲಾಖೆ ಅಲ್ಲಿ ಎಲ್ಲ ಕೆಲಸಗಳು ಅವರು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮೊಂದಿಗೆ ಸನ್ಮಾನ್ಯ ಶ್ರೀ ಸಿ ಕಲ್ಯಾಣ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಇನ್ನು ನಮ್ಮೊಂದಿಗಿದ್ದಾರೆ ನಿಕಟಪೂರ್ವ ಅಧ್ಯಕ್ಷರು ಹಾಗೂ ಗೌರವ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀಯುತ DK ರಾಮಕೃಷ್ಣ ಅವರು. ವೇದಿಕೆಯ ಮುಂಭಾಗದಲ್ಲಿ ದಯವಿಟ್ಟು ಮಾಧ್ಯಮ ಮಿತ್ರರು ಸ್ಥಳಾವಕಾಶವನ್ನ ಮಾಡಿಕೊಡ್ಬೇಕು. ಅತಿಥಿಗಳು ಆಸನ ಸ್ವೀಕರಿಸ್ತಾ ಇದ್ದಾರೆ. ದಯವಿಟ್ಟು ಒಂದು ಸ್ವಲ್ಪ ಹಿಂದೆ ಹೋಗಿ ಸ್ಥಳಾವಕಾಶ. ಪ್ರಿಯಾ ಹಾಸನ್ ಅವರು ದಯವಿಟ್ಟು ಈ ಭಾಗಕ್ಕೆ ಬರಬೇಕು ಅಂತ ವಿನಂತಿಸ್ತಾ ಇದ್ವಿ. ಈ ಕಡೆ ಬನ್ನಿ ಮ್ಯಾಮ್. ಅದೇ ರೀತಿಯಾಗಿ ಮುಂದೆ ನಮ್ಮೊಂದಿಗಿದ್ದಾರೆ ಸನ್ಮಾನ್ಯ ಶ್ರೀ ರಾಜೇಶ್ ಬ್ರಹ್ಮ ಅವರಲ್ಲಿ ವಿನಂತಿಸ್ತಾ ಇದ್ವಿ. ಇನ್ನು ನಮ್ಮೊಂದಿಗಿದ್ದಾರೆ ದಕ್ಷಿಣ ಭಾರತ ಚಲನಚಿತ್ರ ವಾಣಿಜ್ಯ ಮಂಡಳಿ ಹಾಗೂ ಭಾರತೀಯ ಚಲನಚಿತ್ರ ರಂಗದ ಅಧ್ಯಕ್ಷರು ಆಗಿರುವಂತಹ ಸನ್ಮಾನ್ಯ ಶ್ರೀ ರವಿ ಕೊಟ್ಟಾರಕರ್ ಅವರು. ಅವರನ್ನ ಇನ್ನು ಮುಂದೆ ನಮ್ಮೊಂದಿಗಿದ್ದಾರೆ ಅದೇ ರೀತಿಯಾಗಿ ನಮ್ಮೊಂದಿಗಿದ್ದಾರೆ ನಿರ್ಮಾಪಕರಾಗಿರುವ SV ಬಾಬು ಅವರು. SV ಬಾಬು ಅವರು ಕೂಡ ಈ ಗೌರವ ಸಮರ್ಪಣೆಯನ್ನ ಸ್ವೀಕರಿಸಬೇಕು ಅಂತ. ಇನ್ನು ನಮ್ಮೊಂದಿಗಿದ್ದಾರೆ ತೆಲುಗು ಚಲನಚಿತ್ರ ನಿರ್ಮಾಪಕರ ಸಂಘದ ಅಧ್ಯಕ್ಷರು ಹಾಗೂ ಭಾರತೀಯ ಚಲನಚಿತ್ರ ರಂಗದ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀ ಸಿ ಕಲ್ಯಾಣ್ ಅವರು. ಇವರನ್ನ ಗೌರವಿಸಬೇಕಾಗಿ ಶ್ರೀ